ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. AMCA ಮತ್ತು ಸಾಫ್ಟ್ವೇರ್ ಕಿಲ್ ಸ್ವಿಚ್ ಅಡಗಿರುವ ಅಪಾಯ. ಸ್ನೇಹಿತರೆ, ಭಾರತ ಈಗ ತನ್ನದೇ ಆದ 5ನೇ ತಲೆಮಾರಿನ ಫೈಟರ್ ಜೆಟ್ ಅಂದರೆ AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಅನ್ನು ತಯಾರಿಸಲು ಸಜ್ಜಾಗಿದೆ. ಇದು ನಮ್ಮ ದೇಶದ ಹೆಮ್ಮೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಆದರೆ ಈ ಹೆಮ್ಮೆಯ ಹಿಂದೆ ಒಂದು ಅತಿ ದೊಡ್ಡ ಅಪಾಯ ಅಡಗಿದೆ ಅಂತ ನಿಮಗೆ ಗೊತ್ತಾ? ನಾವು ಯುದ್ಧ ವಿಮಾನದ ಬಾಡಿ ಅಂದರೆ ಏರ್ ಫ್ರೇಮ್ ಅನ್ನು ಇಲ್ಲೇ ತಯಾರಿಸಬಹುದು, ಆದರೆ ಇಂಜಿನ್ ಕೂಡ ಭಾರತದಲ್ಲೇ ತಯಾರಾಗಬಹುದು. ಆದರೆ ಈ ವಿಮಾನವನ್ನು ಡಿಸೈನ್ ಮಾಡುವ ಬುದ್ಧಿ ಮಾತ್ರ ನಮ್ಮದಲ್ಲ. ದ ಪ್ರಾಬ್ಲಮ್, ಅಸಲಿ ಸಮಸ್ಯೆ. ಹೌದು, ನಾವು ಯಾವುದನ್ನು ಆತ್ಮನಿರ್ಭರತೆ ಅಂತ ಕರೆಯುತ್ತಿದ್ದೇವೋ ಅದರಲ್ಲಿ ಒಂದು ದೊಡ್ಡ ಗ್ಯಾಪ್ ಇದೆ. ಈ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಡಿಸೈನ್ ಮಾಡಲು ಬಳಸುವ ಸಾಫ್ಟ್ವೇರ್ಗಳು ಸಂಪೂರ್ಣವಾಗಿ ವಿದೇಶಿ ಕಂಪನಿಗಳದ್ದು. ಇದು ಹೇಗಪ್ಪ ಅಂದರೆ, ಕಾರು ನಮ್ಮದು, ಆದರೆ ಅದರ ಸ್ಟೀರಿಂಗ್ ಬೇರೆಯವರ ಕೈಯಲ್ಲಿದ್ದ ಹಾಗೆ. ದ ವಾರ್ನಿಂಗ್, ಚೀನಾಕ್ಕೆ ಆದ ಪರಿಸ್ಥಿತಿ. 2025 ಮೇ ತಿಂಗಳಲ್ಲಿ ನಡೆದ ಒಂದು ಘಟನೆ ನಮಗೆ ದೊಡ್ಡ ಎಚ್ಚರಿಕೆಯ ಗಂಟೆಯಾಗಬೇಕು. ಅಮೆರಿಕ ಒಂದೇ ಒಂದು ಪಾಲಿಸಿ ಬದಲಾವಣೆ ಮಾಡಿದ್ದಕ್ಕೆ ಚೀನಾದ ಚಿಪ್ ಡಿಸೈನ್ ಕಂಪನಿಗಳು ಬಳಸುತ್ತಿದ್ದ EDA ಟೂಲ್ಸ್ಗಳನ್ನು, ಎಲೆಕ್ಟ್ರಾನಿಕ್ ಡಿಸೈನ್ ಆಟೋಮೇಷನ್, ಕೇವಲ 1 ವಾರದಲ್ಲಿ ಬಂದ್ ಮಾಡಲಾಯಿತು. ಇದರಿಂದ ಚೀನಾದ ಚಿಪ್ ಉದ್ಯಮವೇ ಒಂದು ಕ್ಷಣ ಸ್ತಬ್ಧವಾಯಿತು. ಭಾರತ ಕೂಡ ಇಂದು ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿ ಡಸಾಲ್ಟ್ನ CATIA ಅಥವಾ ಸಿಮೆನ್ಸ್ನ NX ನಂತಹ ಸಾಫ್ಟ್ವೇರ್ಗಳನ್ನು ಬಳಸುತ್ತಿದೆ. ಒಂದು ವೇಳೆ ಯಾವುದಾದರೂ ಭೌಗೋಳಿಕ ರಾಜಕೀಯ ಕಾರಣಕ್ಕೆ ಈ ಸಾಫ್ಟ್ವೇರ್ ಕಂಪನಿಗಳು ತಮ್ಮ ಲೈಸೆನ್ಸ್ಗಳನ್ನು ರದ್ದು ಮಾಡಿದರೆ ನಮ್ಮ AMCA ಡಿಸೈನ್ ಫೈಲ್ಗಳು ನಮಗೆ ಸಿಗದ ಹಾಗೆ ಲಾಕ್ ಆಗಿಬಿಡುತ್ತವೆ. ಇದನ್ನು ತಜ್ಞರು ಡಿಜಿಟಲ್ ಕಿಲ್ ಸ್ವಿಚ್ ಅಂತ ಕರೆಯುತ್ತಿದ್ದಾರೆ. ದ ಕಾಸ್ಟ್, ಆರ್ಥಿಕ ಹೊಡೆತ. ಇಲ್ಲಿ ಮತ್ತೊಂದು ವಿಷಯ ಅಂದರೆ, ನಾವು ಈ ಯುದ್ಧ ವಿಮಾನಗಳ ಬಿಡಿ ಭಾಗಗಳಿಗೆ ಒಮ್ಮೆ ಹಣ ಪಾವತಿಸಿದರೆ ಅವುಗಳನ್ನು ಡಿಸೈನ್ ಮಾಡೋ ಸಾಫ್ಟ್ವೇರ್ಗಳಿಗೆ ಮತ್ತೆ ಕೋಟಿಗಟ್ಟಲೆ ಬಾಡಿಗೆ ಮತ್ತು ಲೈಸೆನ್ಸ್ ಫೀಸ್ ಕಟ್ಟಬೇಕು. ಅಂದರೆ ನಮಗೆ ಉಳಿಯುವುದು ಕೇವಲ ಮ್ಯಾನುಫ್ಯಾಕ್ಚರಿಂಗ್ ವೆಚ್ಚ ಮಾತ್ರ. ಅಸಲಿ ಬುದ್ಧಿವಂತಿಕೆಯ ಲಾಭವನ್ನೆಲ್ಲ ವಿದೇಶಿ ಕಂಪನಿಗಳ ಪಾಲಾಗುತ್ತಿದೆ. ಭಾರತ ವರ್ಸಸ್ ಚೈನಾ. ನಾವು ಎಲ್ಲಿ ಹಿಂದೆ ಬಿದ್ದಿದ್ದೇವೆ? ನಮ್ಮ ನೆರೆಯ ದೇಶವಾದ ಚೀನಾ ಈ ಅಪಾಯವನ್ನು ಮೊದಲೇ ಅರಿತಿತ್ತು. ಅದಕ್ಕಾಗಿಯೇ ಅವರು ಹುವಾವೆ ಅಂತಹ ಕಂಪನಿಗಳ ಮೂಲಕ ತಮ್ಮದೇ ಆದ ಡಿಸೈನ್ ಸಾಫ್ಟ್ವೇರ್ಗಳನ್ನು ಅಭಿವೃದ್ಧಿಪಡಿಸಿಕೊಂಡಿದ್ದಾರೆ. ಆದರೆ ಭಾರತದಲ್ಲಿ ಅಂತಹ ಯಾವುದೇ ದೊಡ್ಡ ಮಟ್ಟದ ಪ್ರಯತ್ನ ಇನ್ನೂ ಕೂಡ ನಡೆದಿಲ್ಲ. ನಮ್ಮ ಸರ್ಕಾರ ಸುಮಾರು 4,000ಕ್ಕೂ ಹೆಚ್ಚು ವಸ್ತುಗಳ ಆಮದಿನ ಮೇಲೆ ಬ್ಯಾನ್ ಹಾಕಿದೆ ನಿಜ. ನಾವು ಕೇವಲ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಬಗ್ಗೆ ಯೋಚಿಸುತ್ತಿದ್ದೇವೆ, ಆದರೆ ಲ್ಯಾಬೋರೇಟರಿಯಲ್ಲಿ ಬೇಕಾದ ಸಾಫ್ಟ್ವೇರ್ ಬಗ್ಗೆ ಗಮನ ಹರಿಸುತ್ತಿಲ್ಲ. ಆದರೆ ಇಲ್ಲೊಂದು ಆಶಾದಾಯಕ ವಿಷಯವಿದೆ. ನಮ್ಮ ಇಸ್ರೋ ಸಂಸ್ಥೆ ತನ್ನ ಗಗನಯಾನ ಮಿಷನ್ಗಾಗಿ ವಿದೇಶಿ ಸಾಫ್ಟ್ವೇರ್ಗಳನ್ನು ಅವಲಂಬಿಸದೆ ತನ್ನದೇ ಆದ ಪ್ರವಾಹ ಎಂಬ ಕಂಪ್ಯೂಟೇಷನ್ ಫ್ಲೂಯಿಡ್ ಡೈನಾಮಿಕ್ಸ್ ಟೂಲ್ ಅನ್ನು ಸಿದ್ಧಪಡಿಸಿದೆ. ಇಸ್ರೋ ಮಾಡಿದ್ದು ನಮಗೆ ಸಾಧ್ಯವಾಗದಿದ್ದರೆ ಹೇಗೆ? ದೇಶದಲ್ಲಿ ಸಾಫ್ಟ್ವೇರ್ ಪ್ರತಿಭೆಗಳಿಗೆ ಕೊರತೆಯಿಲ್ಲ. ಬೇಕಿರುವುದು ಸರ್ಕಾರದ ಇಚ್ಛಾಶಕ್ತಿ ಮತ್ತು ಸರಿಯಾದ ಪ್ರೋತ್ಸಾಹ ಮಾತ್ರ. ಸ್ನೇಹಿತರೆ, ನಿಜವಾದ ಆತ್ಮನಿರ್ಭರತೆ ಅಂದರೆ ಕೇವಲ ಸ್ಟೀಲ್ ಮತ್ತು ಬಿಡಿಭಾಗಗಳನ್ನು ತಯಾರಿಸುವುದಲ್ಲ. ವಿಮಾನವನ್ನು ರೂಪಿಸುವ ಆ ಕೋಡಿಂಗ್ ಮತ್ತು ಸಾಫ್ಟ್ವೇರ್ ಕೂಡ ನಮ್ಮದೇ ಆಗಿರಬೇಕು. ಅಲ್ಲಿಯವರೆಗೂ ನಮ್ಮ ರಕ್ಷಣಾ ವ್ಯವಸ್ಥೆ ಬೇರೆಯವರಿಂದ ಸಾಲ ಪಡೆದ ಶಕ್ತಿಯಾಗಿಯೇ ಇರುತ್ತದೆ. ಭವಿಷ್ಯದ ಯುದ್ಧಗಳು ಕೇವಲ ಜೆಟ್ ವಿಮಾನಗಳ ನಡುವೆ ನಡೆಯುವುದಿಲ್ಲ, ಆ ಯುದ್ಧ ವಿಮಾನಗಳನ್ನು ನಿಯಂತ್ರಿಸುವ ಸಾಫ್ಟ್ವೇರ್ಗಳ ನಡುವೆ ನಡೆಯುತ್ತದೆ. ಸ್ನೇಹಿತರೆ, ನಿಮಗೇನನಿಸುತ್ತದೆ? ಭಾರತ ತನ್ನದೇ ಆದ ಇಂಡಿಯನ್ ಕ್ಯಾಡ್ ಸಾಫ್ಟ್ವೇರ್ ತಯಾರಿಸಬೇಕಾ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.